ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಶ್ರೀಮಂತರೊಬ್ಬರು ಮದ್ರಾಸಿನಲ್ಲಿ ದೊಡ್ಡ ಮನೆಯೊಂದನ್ನು ಕಟ್ಟಿಸಿದ್ರು. ಅರಮನೆಯಂತಹ ಮನೆ. ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದ್ದವು. ಎಲ್ಲ ಅಲಂಕಾರಗಳನ್ನು, ಯಜಮಾನರ ಸೌಕರ್ಯಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಕೂಡ ಒದಗಿಸಲಾಗಿತ್ತು. ಮದ್ರಾಸಿನಲ್ಲಿ ನೀರಿಲ್ಲದೆ ಬದುಕಲಿಕ್ಕಾಗತ್ತಾ? ಮನೆಯ ಹಿಂದೆ ಒಂದು ಬಾವಿಯನ್ನು ತೆಗೆಸಿದ್ರು. 50 ಅಡಿ ತೆಗೆದಾಗ ಸೊಗಸಾದ ನೀರು ಬಂದಿತ್ತು. ಅದರಲ್ಲೂ ಸಿಹಿ ನೀರು. ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮನೆಯ ಜನವೆಲ್ಲ ಸಂತೋಷದಿಂದ ಕೆಲ ವರ್ಷ ಆ ಮನೆಯಲ್ಲಿ ಬದುಕಿದ್ರು. ನಂತರ ನಿಧಾನವಾಗಿ ಬಾವಿಯಲ್ಲಿಯ ನೀರು ಕಡಿಮೆ ಆಗ್ತಾ ಬಂತು. ಮನೆಯವರಿಗೆ ಚಿಂತೆಯಾಯಿತು. 1-2 ವರ್ಷಗಳಲ್ಲಿ ಬಾವಿ ಒಣಗಿಯೇ ಹೋಯಿತು. ನೆಲ ಕಾಣಲಾರಂಭಿಸಿತು. ನೀರಿಲ್ಲದೆ ಬದುಕುವುದು ಹೇಗೆ? ಮನೆಯಲ್ಲಿ ದೀರ್ಘ ಚರ್ಚೆ ನಡೆಸಿ ಕೊನೆಗೆ ಮನೆಯನ್ನು ಮಾರಿ ಬೇರೆ ಕಡೆಗೆ ಹೋಗುವುದೇ ಒಳ್ಳೆಯದಂತ ತೀರ್ಮಾನ ಆಯಿತು. ತೀರ್ಮಾನವೇನೋ ಸರಿಯೇ, ಆದರೆ ನೀರೆಲ್ಲದ ಈ ಮನೆಯನ್ನು ಕೊಂಡುಕೊಳ್ಳೋರು ಯಾರು? ಯಾರ್ಯಾರಿಗೂ ಹೇಳಿದ್ದಾಯಿತು, ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೊಬ್ಬ ಏಜೆಂಟ್ ಬಂದ. ಮನೆಯನ್ನೆಲ್ಲ ನೋಡ್ದ. ತನಗೆ ಧಾರಾಳವಾಗಿ ಕಮಿಷನ್ ಕೊಡುವುದಾದರೆ ಮನೆಯನ್ನು ಒಳ್ಳೆಯ ದರದಲ್ಲಿ ಮಾಡಿಸಿಕೊಡೋದಾಗಿ ಹೇಳಿದ. ಅನಿವಾರ್ಯವಾಗಿ ಯಜಮಾನರು ಒಪ್ಪಿಕೊಂಡರು. ಮಾರನೇ ದಿನ ಏಜೆಂಟ್ ಏನು ಮಾಡ್ದ ಗೊತ್ತೇ? ಟ್ಯಾಂಕರ್ಗಳಲ್ಲಿ ಸಿಹಿ ನೀರು ತಂದು ಬಾವಿಯನ್ನು ತುಂಬಿಸಿದ. 1 ಮೂಟೆ ಕಲ್ಲು ಸಕ್ಕರೆಯನ್ನು ಹಾಕಬೇಕು. ಅಷ್ಟು ಸಿಹಿಯಾಗಿತ್ತು ನೀರು. ಸಂಜೆಗೆ ಮನೆಯನ್ನು ತೋರಿಸಲಿಕ್ಕೆ ಗಿರಾಕಿಗಳನ್ನು ಕರೆತಂದ. ಮನೆ ತುಂಬ ಸುಂದರವಾಗಿದ್ದರಿಂದ ಅವರಿಗೆ ಒಪ್ಪಿಗೆಯಾಯಿತು. ನೀರಿನ ವ್ಯವಸ್ಥೆ ಹೇಗೆ ಅಂತ ಏಜೆಂಟನ್ನು ಕೇಳಿದ್ರು. ಬನ್ನಿ ಸ್ವಾಮಿ, ನಿಮಗೆ ತೋರ್ತೇನೆ ಅಂತ. ಇಷ್ಟು ಸೊಗಸಾದ ನೀರು ನಿಮಗೆಲ್ಲಿ ದೊರಕಿತ್ತು ಅಂತ ಮನೆ ಹಿಂದಿದ್ದ ಬಾವಿಗೆ ಕರೆದೊಯ್ದ. ಅವರಿಗೆ ಆಶ್ಚರ್ಯ. ಬಾವಿಯಲ್ಲಿ, ಅದರಲ್ಲೂ ಮದ್ರಾಸಿನಲ್ಲಿ ನೀರು ಇಷ್ಟು ಮೇಲಿರ್ತದೆ, ಅದು ಕೈಗೆ ನಿಲುಕುವಷ್ಟು ಮೇಲು. ಏಜೆಂಟ್ ಹೇಳ್ದ, ನೀರು ನೋಡಿಬಿಡಿ, ಕುಡಿದು ನೋಡಿ, ಅಮೃತ ಇದ್ದ ಹಾಗೆ. ಅವರು ನೀರನ್ನು ಕುಡಿದು ನೋಡಿದ್ರು. ಅದು ನಿಜವಾಗಿಯೂ ಅಮೃತವೇ. ಮನೆ ಒಪ್ಪಿಗೆಯಾಯಿತು. ಒಳ್ಳೆಯ ದರಕ್ಕೆ ಕುದುರಿತು. ಏಜೆಂಟನಿಗೆ ಕೈ ತುಂಬ ಕಮಿಷನ್ನು ಸಿಕ್ತು. 2 ದಿನಕ್ಕೆ ಹೊಸ ಯಜಮಾನರು ಮನೆಯನ್ನು ಸೇರಿದ್ರು. 1 ವಾರದಲ್ಲಿ ಬಾವಿಯ ನೀರು ಕೆಳಗಿಳಿತು. ಇನ್ನೊಂದು 10 ದಿನದಲ್ಲಿ ನೆಲ ಕಾಣಿಸ್ತು. ಯಜಮಾನರು ಗಾಬರಿಯಾಗಿ ಏಜೆಂಟನನ್ನು ಕರೆದು ಬಾವಿ ತೋರಿಸಿದ್ರು. ಇವನು ಇವರಿಗಿಂತ ಗಾಬರಿಯಾದಂತೆ ನಟಿಸಿ, ಅಯ್ಯೋ ಸ್ವಾಮಿ, ಏನು ನಿಮ್ಮ ಕಾಲ್ಗುಣ? 16 ವರ್ಷಗಳಿಂದ ಅಮೃತದಂತಿದ್ದಂಥ ನೀರು ನೀವು ಬಂದೊಡನೆ ಬತ್ತಿ ಹೋಗಬೇಕೇ, ಏನು ದೈವವೋ ಅಂತ ಹೇಳಿ ಗೋಳಾಡ್ದ. ತುಂಬಿಸಿದ ನೀರು ಎಷ್ಟು ದಿನ ಬಂದಿತ್ತು. ಒಳಗಿನಿಂದ ಚಿಲುಮೆ ಒಂದೇ ಸಮನೆ ಹೋಗ್ತಾ ಇದ್ದರೆ ಅದು ಜೀವಂತ ಬಾವಿ, ಇಲ್ಲದಿದ್ದರೆ ಅದೊಂದು ನೀರಿನ ಟ್ಯಾಂಕ್. ಆತ್ಮೀಯರೇ, ಈ ಪುಟ್ಟ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ನಮ್ಮ ಜೀವನವೂ ಅಷ್ಟೇ. ಒಳಗಿನಿಂದ ಉತ್ಸಾಹದ, ಪ್ರೇಮದ, ಚೈತನ್ಯದ ಹೊರತೆ ಹೋಗ್ತಾ ಇದ್ದರೆ ನಮ್ಮ ಜೀವನ ಸಡಗರದ ಮೆರವಣಿಗೆ. ಇಲ್ಲದಿದ್ದರೆ ಅದು ಮತ್ತೊಬ್ಬರಿಗೆ ಏನು ಕೊಟ್ಟು? ಕೆಲವರಿರ್ತಾರೆ, ಅವರಿಗೆ ಬೇರೆಯವರು ಸದಾ ಉತ್ಸಾಹವನ್ನು, ಚೈತನ್ಯವನ್ನೇ ತುಂಬ್ತಾ ಇರಬೇಕು ಅಂತ ನಿರೀಕ್ಷೆಯಲ್ಲಿರ್ತಾರೆ. ಇಲ್ಲದಿದ್ದರೆ ಕುಸಿದು ಕೂತ್ಕೊಂಡ್ಬಿಡ್ತಾರೆ. ನಾವೇನು ಒಣಗಿದ ಬಾವಿಯ? ಮತ್ತೊಬ್ಬರು ಪದೇ ಪದೇ ಬಂದು ನೀರು ತುಂಬಿಸ್ಲಿಕ್ಕೆ? ನಮ್ಮನ್ನು ನಾವೇ ಸದಾ ಹುರಿದುಂಬಿಸಿಕೊಳ್ಳೋಣ. ಕಷ್ಟಗಳು ಬರಲಿ, ಎದುರಿಸೋಣ. ಆದರೆ ನಗೆ, ಜೀವನೋತ್ಸಾಹ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ. ಕತೆ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ಕೇಳಿದ್ದಕ್ಕೆ ಧನ್ಯವಾದ.